ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತೀನಿ. ಆ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ್ದ್ರಲ್ಲಿದೆ ಅಂದ್ರೆ ಡಿಟ್ಟೋ ಅನ್ನೋ ಒಂದು ಕಂಪ್ನಿಯಲ್ಲಿದೆ. ಡಿಟ್ಟೋ ಇದು ಒಂದು ಝೀರೋದಾ ಕಂಪ್ನಿ ಅಂತಲೇ ಹೇಳ್ಬೋದು. ಇವರ ಕೆಲಸ ಏನಂದ್ರೆ, ಈಗ ಯಾರಾದ್ರೂ ಒಂದು ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ 1000 ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋದೇ ಇವರ ಕೆಲಸ. ಇವ್ರ ಹತ್ರ ನಾವು ಫ್ರೀಯಾಗಿ ಕಾಲ್ ಬುಕ್ ಮಾಡಿಬಿಟ್ಟು ಅವರು ಕಾಲ್ ಮಾಡ್ತಾರೆ, ನಿಮ್ದು ಏನೇ ಡೌಟ್ಗಳಿದ್ರು ಕೇಳಬಹುದು. ಈ ಒಂದು ಕಂಪ್ನಿಯಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಇದೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಕೆರಿಯರ್ ಪೇಜ್ ಬಂದು ನೋಡಿದ್ರೆ ಇಲ್ಲಿ ತುಂಬಾ ಪೋಸ್ಟ್ಗಳಿದೆ, ಲೈಕ್ ರಿಮೋಟ್ ಜಾಬ್ಸ್. ಈಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಬೇರೆ ಬೇರೆ ಇದೆ. ಸೊ ನಾನು ಕರ್ನಾಟಕದವ್ರಿಗೆ ಹೇಳೋದ್ರಿಂದ ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಈ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಅದನ್ನೆಲ್ಲ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಇನ್ಶೂರೆನ್ಸ್ ಅಡ್ವೈಸರಿ ಮಲ್ಟಿಲಿಂಗ್ವಲ್ ಇಂಗ್ಲಿಷ್ ಕನ್ನಡ ರಿಮೋಟ್ ಜಾಬ್ ಆಗಿದೆ. ಇದಕ್ಕೆ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಗೊತ್ತಿರಬೇಕು, ಆಗಿದ್ರೆ ಮಾತ್ರ ಅಪ್ಲೈ ಮಾಡ್ಬೋದು. ಯಾಕೆಂದ್ರೆ ಮೇಯ್ನ್ ಆಗಿ ನಿಮಗೆ ಕನ್ನಡ ಪಕ್ಕ ಗೊತ್ತಿರಬೇಕು, ಇಂಗ್ಲಿಷ್ ಮ್ಯಾನೇಜ್ ಮಾಡೋಂಗಾಗಿದ್ರು. ಲೈಕ್ ಈಗ ಕರ್ನಾಟಕದವ್ರು ಏನಾದರೂ ಕಾಲ್ ಮಾಡಿದರೆ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಈ ಟೀಮ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಹೈರಿಂಗ್ ನಡೀತಾ ಇದೆ. ಇನ್ನು ಇಲ್ಲಿ ಡಿಟ್ಟೋ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ, ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ಡಿಟ್ಟೋನ ಚೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ನೋ ಸೇಲ್ಸ್ ಪಿಚ್. ಇಲ್ಲಿ ನೀವೇನು ಟಾರ್ಗೆಟ್ ಇರಲ್ಲ, ಏನು ಸೇಲ್ಸ್ ಮಾಡಬೇಕು ಅಂತ ಇರಲ್ಲ. ನಿಮಗೇನಾದರೂ ಯಾರಾದರೂ ಏನಾದರೂ ಡೌಟ್ ಇಟ್ಕೊಂಡು ಕಾಲ್ ಮಾಡಿದರೆ ಆ ಡೌಟ್ನ ಕ್ಲಿಯರ್ ಮಾಡೋದೇ ನಿಮ್ಮ ಕೆಲಸ ಅಷ್ಟೇ. ಸೊ ಅವರು ಇನ್ಶೂರೆನ್ಸ್ ತಗೊಳೋ ಥರ ಮಾಡಲೇಬೇಕು ಅನ್ನೋದು ಏನಿಲ್ಲ. ಈ ಥರ ಟಾರ್ಗೆಟು ಅಥವಾ ಸೇಲ್ಸ್ ಪಿಚ್ ಏನು ಮಾಡೋಗಿಲ್ಲ. ಒಂದು ಗುಡ್ ವೇ ಅಲ್ಲಿ ಅವರಿಗೆ ಗೈಡೆನ್ಸ್ ಕೊಡೋದೇ ನಿಮ್ಮ ಕೆಲಸ ಇರುತ್ತೆ. ಇನ್ನು ಯಾವ್ದಾದ್ರು ಒಬ್ರು ಕಾಲ್ ಮಾಡಿದರೆ 30 ಮಿನಿಟ್ಸ್ ಕನ್ಸಲ್ಟೇಷನ್, ಅಂದರೆ ಒಬ್ರು ಏನಾದ್ರು ನಿಮಗೆ ಕಾಲ್ ಮಾಡಿದೆ ಅಂದರೆ 30 ನಿಮಿಷ ಟೈಮ್ ಇರುತ್ತೆ. ಅಷ್ಟರೊಳಗೆ ಅವ್ರದ್ದು ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಾರಿಫೈ ಮಾಡಿ ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ್ದನ್ನ ತಗೋಬೇಕು ಅನ್ನೋದೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ರೆ ಸಾಕು. ಇನ್ನು ಝೀರೋ ಸ್ಪ್ಯಾಮ್. ಇಲ್ಲಿ ಈಗ ಅವ್ರು ಕಾಲ್ ಬುಕ್ ಮಾಡಿರ್ತಾರೆ, ಒಂದ್ಸಲ ಅಥವಾ 2 ಸಲ ಕಾಲ್ ಮಾಡಿ ಟ್ರೈ ಮಾಡಬೇಕಷ್ಟೆ. ಮತ್ತೆ ಪದೇ ಪದೇ ಮಾಡಿ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಈ ಥರ ಏನು ಸ್ಪ್ಯಾಮ್ ಮಾಡೋ ಹತ್ರ ಏನಿಲ್ಲ. ಅವ್ರು ಕಾಲ್ ಮಾಡಿದರೆ ಅಷ್ಟೇ ನೀವು ಆನ್ಸರ್ ಮಾಡಬೇಕಿರುತ್ತೆ. ಇನ್ನು ಇಲ್ಲಿ ಯಾವುದೇ ಥರದ ಆ ಕನ್ಸಲ್ಟೇಷನ್ಗೆ ಫೀ ಅಥವಾ ಏನಾದ್ರು ಸೇಲ್ಸ್ ಪ್ರೆಷರ್ ಈ ಥರ ಏನಿಲ್ಲ, ಜಸ್ಟ್ ಅಡ್ವೈಸ್ ಕೊಡೋದಷ್ಟೇ ನಿಮ್ಮ ಕೆಲಸ. ಸೊ ಇವರು ಕಸ್ಟಮರ್ಸಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಒಂಥರ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ ಥರ ಅನ್ಕೋಬೋದು ನೀವು, ಆ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದರೆ ಬೆಸ್ಟ್ ಅಂತ. ಇನ್ನು ಲೈಫ್ ಆಫ್ ಎ ಡಿಟ್ಟೋ ಅಡ್ವೈಸರ್, ಅದ್ರದ್ದು ಇಲ್ಲಿ ಒಬ್ಬರು ಡಿಟ್ಟೋ ಅಡ್ವೈಸರ್ದು ಲೈಫ್ ಹೇಗಿದೆ ಅದನ್ನು ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ, ಅದನ್ನ ಬೇಕಾದ್ರೆ ನೋಡ್ಕೋಬಹುದು. ಹಾಗೆ ಇದ್ರಲ್ಲಿ ನೋಡೋದಾದ್ರೆ ಇಲ್ಲಿ ಯಾವುದೇ ಥರದ ಸೇಲ್ಸ್ ಟಾರ್ಗೆಟ್ ಇರಲ್ಲ, ಕಾಲ್ ಬಂದಾಗ ಮಾಡೋದು ಅಷ್ಟೇ. ಆ ಥರ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ. ಬೇರೆ ಕಂಪ್ನಿಗಳಿರುತ್ತೆ, ಟಾರ್ಗೆಟ್ ಎಲ್ಲ ಕೊಡ್ತಾರೆ, ಅದು ಮಾಡಬೇಕಿರುತ್ತೆ. ಇನ್ನು ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ, ನೀವು ಫ್ರೆಶರ್ ಆಗಿದ್ರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಇಲ್ಲಿ ಯಾವುದೇ ಥರದ ಸ್ಪ್ಯಾಮ್ ಅಥವಾ ಮಿಸ್ ಸೆಲ್ಲಿಂಗ್ ಏನು ಮಾಡೋದಿಲ್ಲ. ಸೊ ಕ್ಲಿಯರ್ ಆಗಿ ಅಡ್ವೈಸ್ ಕೊಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಇವರು ಎಂಥವ್ರನ್ನ ಹುಡುಕ್ತಿದ್ದಾರೆ? ಫಸ್ಟ್ ಆಫ್ ಆಲ್, ಗ್ರೇಟ್ ಕಮ್ಯುನಿಕೇಶನ್ ಸ್ಕಿಲ್. ಅಂದರೆ ನೀವು ಯಾರಾದರೂ ಒಬ್ರು ಕಾಲ್ ಮಾಡಿದಾಗ ಸಮಾಧಾನವಾಗಿ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಬೇಕು, ಸಿಟ್ ಮಾಡ್ಕೊಂಡೆಲ್ಲ ಮಾತಾಡೋದು ಈ ಥರ ಎಲ್ಲ ಇರಬಾರ್ದು. ಸೊ ಗ್ರೇಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಇನ್ನು ಅಟೆನ್ಷನ್ ಟು ಡೀಟೇಲ್ಸ್. ಅವ್ರೊಂದು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಆ ಕ್ವಶನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ್ದು ಒಳ್ಳೇದು ಅಂತ ತಿಳಿಸ್ಕೊಡ್ಬೇಕಿರುತ್ತೆ. ಇನ್ನು ಲ್ಯಾಂಗ್ವೇಜ್ ಸ್ಕಿಲ್ಸ್, ಇಂಗ್ಲಿಷ್ ಎಸೆನ್ಷಿಯಲ್ ಮತ್ತು ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಬರಲೇಬೇಕಿರುತ್ತೆ. ಇನ್ನು ಟೆಕ್ ಸೇವಿ, ಅಂದರೆ ನಿಮಗೆ ಈಗ ಡಿಜಿಟಲ್ ಟೂಲ್ಸ್, ಈಗ ವೆಬ್ಸೈಟ್ಸ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್, ಇದನ್ನೆಲ್ಲ ಯೂಸ್ ಮಾಡಕ್ ಬರಬೇಕು. ಇನ್ನು ಜನರಿಗೆ ಕರೆಕ್ಟಾಗಿ ಯಾವ್ದನ್ನ ತಗೋಬೇಕು, ಏನಕ್ಕೆ ತಗೋಬೇಕು ಅನ್ನೋದನ್ನ ಅರ್ಥ ಮಾಡಿಸಿ ಅವ್ರಿಗೊಂದು ಡಿಸಿಷನ್ ತಗೊಳೋ ಥರ ಮಾಡಬೇಕಿರುತ್ತೆ. ಇಲ್ಲಿ 2 ಥರ ಟೀಮ್ ಇರುತ್ತೆ, ಒಂದು ಟೀಮ್ ಫ್ಯಾಲ್ಕನ್ ಅಂತ, ಇನ್ನೊಂದು ಟೀಮ್ ಬ್ಲಿಸ್ ಅಂತ. ಸೊ ಈ 2ರಲ್ಲಿ ಯಾವ್ದನ್ನ ಬೇಕಾದ್ರೂ ನೀವು ಚೂಸ್ನ ಮಾಡ್ಬೋದು. ಟೀಮ್ ಫ್ಯಾಲ್ಕನ್ ಕೆಲಸ ಏನಂದ್ರೆ, ಈಗ ನಿಮ್ಗೆ ಅವ್ರೇನಾದ್ರು ಕಾಲ್ ಬುಕ್ ಮಾಡಿದಂದ್ರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅವರಿಗೆ ಆನ್ಸರ್ ಮಾಡೋದಾಗಿರುತ್ತೆ. ಅವ್ರು ಏನೇನು ಕ್ವಶನ್ಸ್ ಇದೆ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಅದನ್ನ ಲೀಸ್ಟ್ ಔಟ್ ಮಾಡ್ಕೊಂಡು ಅವರಿಗೆ ಯಾವ್ದು ಬೆಸ್ಟು ಅನ್ನೋದನ್ನ ತಿಳಿಸ್ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಒಂದೇ ಶಿಫ್ಟ್ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ. ಅದೇ ಟೀಮ್ ಬ್ಲಿಸ್, ಇವ್ರದ್ದೇನು ಅಂದರೆ ಚಾಟ್ ಬೇಸ್ಡ್ ಇಂಟರಾಕ್ಷನ್. ಇಲ್ಲಿ ನೀವು ಮಾತಾಡೋದಕ್ಕಿಂತ ಮೇಯ್ನ್ ಆಗಿ ಚಾಟ್ ಮಾಡಿ ಇಂಟರಾಕ್ಟ್ ಮಾಡೋದೇ ನಿಮ್ಮ ಕೆಲಸ ಇರುತ್ತೆ. ಲೈಕ್ ಆಗ ಅವರು ಫೋನ್ ಕಾಲ್ ಮಾಡ್ತಾರೆ ಟೀಮ್ ಫ್ಯಾಲ್ಕನ್ ಅಂದರೆ, ಟೀಮ್ ಬ್ಲಿಸ್ಸಲ್ಲಿ ಲೈಕ್ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡೋದಾಗಿರುತ್ತೆ. ಹಾಗೆ ಅವ್ರಿಗೆ ಏನಾದ್ರು ಬೇಕು ಅಂತ ಅಂದರೆ ಈಗ ಕಾಲ್ಸ್ನ ಬುಕ್ ಮಾಡೋದು ಈ ರೀತಿಯೆಲ್ಲ ಆಗಿರುತ್ತೆ. ಇಲ್ಲಿ 2 ಶಿಫ್ಟ್ ಇರುತ್ತೆ, ಒಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ, ಇನ್ನೊಂದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ. ನಿಮಗೆ ಯಾವ್ದು ಬೇಕು ಅದನ್ನ ನೀವು ಚೂಸ್ ಮಾಡ್ಬೋದು. ಯಾಕೆಂದರೆ ಮೋಸ್ಟ್ಲಿ ಜನರು ಚಾಟ್ನೇ ಪ್ರಿಫರ್ ಮಾಡ್ತಾರೆ. ಏಕೆಂದರೆ ಚಾಟ್ ಮಾಡಬೇಕಾದ್ರೆ ಥಿಂಕ್ ಮಾಡಿ ಅವರು ಕ್ವಶನ್ ಕೇಳ್ಬೋದು, ಅದಕ್ಕೋಸ್ಕರ ಚಾಟ್ನೇ ಚೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ 2 ಶಿಫ್ಟ್ ಇಟ್ಟಿದ್ದಾರೆ. ಇನ್ನು ಮಾತಾಡೋದಾದರೆ ನೀವು ಅದನ್ನ ಚೂಸ್ ಮಾಡಬೇಕು. ನಿಮಗೆ ಮಾತಾಡೋಕೆ ಅಷ್ಟು ಇಷ್ಟ ಇಲ್ಲ, ಚಾಟಲ್ಲೇ
ಅವ್ರಿಗೆ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದರೆ ಟೀಮ್ ಬ್ಲಿಸ್ನ ಚೂಸ್ ಮಾಡ್ಬೋದು. ಇನ್ನು ಇದು ಬಂದು ವರ್ಕ್ ಫ್ರಮ್ ಎನಿವೇರ್, ನೀವು ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು, ಮನೇಲಿ ಬೇಕಾದರೂ ವರ್ಕ್ ಮಾಡಿ, ಆಫೀಸಲ್ಲಿ ಹೋಗಿ ವರ್ಕ್ ಮಾಡಬೇಕು ಅಂದ್ರೂ ಬೇಕಾದ್ರೆ ಆಫೀಸ್ಗಳಲ್ಲಿ ಅವ್ರು ಸೀಟ್ನ ಕೊಡ್ತಾರೆ, ನಿಮಗೆ ಇಷ್ಟ ಬಂದಾಗ ಮಾಡ್ಬೋದು. ಇನ್ನು ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ. ಇನ್ನು ಹುಡುಗಿರು ಏನಾದ್ರು ಇದ್ರೆ ಲೈಕ್ ಮೆನ್ಸ್ಟ್ರಲ್ ಲೀವ್ಸ್ ಆ ಥರ ಎಲ್ಲ ಕೊಡ್ತಾರೆ. ಇನ್ನು ಹುಡುಗರೆಲ್ಲ ಇದ್ರೆ ಅವ್ರಿಗೇನಾದರೂ ಹುಷಾರಿಲ್ಲ ಆ ಥರ ಎಲ್ಲ ಸಿಕ್ ಲೀವ್ಸ್, ವೆಲ್ನೆಸ್ ಲೀವ್ಸ್ ಈ ಥರನೂ ಕೊಡ್ತಾರೆ. ಇನ್ನು ಇಲ್ಲಿ ನಿಮಗೆ ಕಂಟಿನ್ಯೂಸ್ ಲರ್ನಿಂಗ್ ಮತ್ತು ಗ್ರೋತ್ ಆಪರ್ಚುನಿಟೀಸ್ ಇದೆ. ಇವರೇ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಹಾಗೆ ಇದಾದ್ಮೇಲೆ ನಿಮಗೆ ಬೇರೆ ಬೇರೆ ಪೊಸಿಷನ್ಸ್ಗಳಿರುತ್ತೆ, ಆ ರೀತಿ ಎಲ್ಲ ಪ್ರಮೋಷನ್ಸ್ ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಹಾಗೆ ಫನ್ ಇವೆಂಟ್ಸ್, ಆಫ್ ಸೈಟ್ಸ್ ಇವೆಂಟ್ಸ್ ಆ ಥರನೂ ಎಲ್ಲ ಇರುತ್ತೆ. ಅದ್ರದ್ದು ಒಂದು ಸ್ವಲ್ಪ ಫೋಟೋಗಳು ಇಲ್ಲಿ ಹಾಕಿದ್ದಾರೆ ನೋಡಿ ಬೇಕಾದ್ರೆ. ಇನ್ನು ಇಂಟರ್ವ್ಯೂ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕು. ಅದಾದಮೇಲೆ HR ಒಂದು ಇಂಟ್ರೊಡಕ್ಟರಿ ಕಾಲ್ ಇರುತ್ತೆ. ಅದಾದಮೇಲೆ ಟಾಸ್ಕ್ 1, ಟಾಸ್ಕ್ 2 ಈ ಥರ 2 ಇರುತ್ತೆ. ಅದಾದಮೇಲೆ ಮ್ಯಾನೇಜರಲ್ ರೌಂಡ್ ಇರುತ್ತೆ. ಇಷ್ಟೆಲ್ಲ ಕ್ಲಿಯರ್ ಮಾಡಿದರೆ ನಿಮಗೆ ಜಾಬ್ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕಬೇಕು. ಇಮೇಲ್ ID, ಮೊಬೈಲ್ ನಂಬರ್, ಇನ್ನು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತು ಅದನ್ನ ಹಾಕಬೇಕಿರುತ್ತೆ. ಇನ್ನು ನಿಮಗೆ ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಅದ್ರದ್ದು ನೋಟಿಸ್ ಪೀರಿಯಡ್ ಹಾಕಬೇಕು. ಇನ್ನು ಈಗಿನ ಕರೆಂಟ್ CTCನ ಹಾಕಬೇಕಿರುತ್ತೆ. ಇನ್ನು ಎಲ್ಲಿಂದ ಇದನ್ನ ಈ ಜಾಬ್ ಆಪರ್ಚುನಿಟಿ ಇದೆ ಅಂತ ತಿಳ್ಕೊಂಡ್ರಿ ಅದನ್ನ ಹಾಕಬೇಕು. ಈಗ ಯೂಟ್ಯೂಬಿಂದ ನೋಡಿ ತಿಳ್ಕೊತಾ ಇದ್ದೀರಾ, ಸೊ ಯೂಟ್ಯೂಬ್ ಅಂತ ಹಾಕಿ. ಹಾಗೆ ಯಾವ್ದಾದ್ರು ಎಂಪ್ಲಾಯ್ ರೆಫರಲ್ ತಗೊಂಡಿದ್ರಾ ಇಲ್ವಾ? ಈಗ ನಾನೇನು ಎಂಪ್ಲಾಯ್ ಅಲ್ಲ, ಸೊ ನಾರ್ಮಲಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋ ಅಂತ ಹಾಕಿ, ಏನಾದ್ರು ಎಸ್ ಅಂತ ಕೊಟ್ಟರೆ ಎಂಪ್ಲಾಯ್ ID ಅದನ್ನೆಲ್ಲ ಹಾಕ್ಬೇಕಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಕೇಳಿದ್ದಾರೆ, ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಐ ಆಮ್ ನಾಟ್ ರೋಬೋಟ್ ಅಂತ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ನೀವೇನಾದರೂ ಅವ್ರಿಗೆ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅನಿಸಿದ್ರೆ ಅವರು ನಿಮಗೆ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ HR ರೌಂಡ್ ಇರುತ್ತೆ. ಈ ರೀತಿ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ನೀವು ಬೇಕಾದರೆ ನಂದು ಯೂಟ್ಯೂಬಲ್ಲಿ ಪೋಸ್ಟ್ ಸೆಕ್ಷನ್ಗೆ ಹೋಗಿ ನೋಡ್ಬೋದು. ಒಬ್ರು ಇದೇ ಥರ ನನ್ನ ವಿಡಿಯೋನ ನೋಡ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡಿ ಅವರು ಜಾಯ್ನ್ ಆಗಿದ್ದಾರೆ. ಸೊ ಅದು ಒಂಥರ ಒಳ್ಳೇದೆ. ಸೊ ಅದೇ ರೀತಿ ನಿಮಗೂ ಏನಾದರೂ ಇದಕ್ಕೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಈಗಲೇ ಅಪ್ಲೈ ಮಾಡಿ. ಯಾಕೆಂದರೆ ಇದು ಸೀಸನಲ್ ಜಾಬ್ಸ್, ಯಾವಾಗ ಬೇಕಾದ್ರೂ ಕ್ಲೋಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ವಿಡಿಯೋ ನೋಡಿದ ಕೂಡಲೇ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.